ಆತ್ಮೀಯ ವೀಕ್ಷಕರೇ, ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ರೇಷನ್ ಕಾರ್ಡ್ ಕುರಿತಂತೆ. BPL ಮತ್ತು APL ರೇಷನ್ ಕಾರ್ಡ್ ಕುರಿತಂತೆ ಒಂದು ಹೊಸ ನಿಯಮ ಜಾರಿ. ಈ ದಾಖಲೆಗಳು ಈಗ ಕಡ್ಡಾಯ. ಅರ್ಜಿ ಸಲ್ಲಿಸುವುದು ಹೇಗೆ, ತಿದ್ದುಪಡಿ ಮಾಡುವ ವಿಧಾನ ಮತ್ತು ದಾಖಲೆಗಳ ಸಂಪೂರ್ಣ ಮಾಹಿತಿ. ಸೊ ಬನ್ನಿ, ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವೀಕ್ಷಕರೇ, ಇದು ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರುತ್ತೆ ರೇಷನ್ ಕಾರ್ಡ್ ಕುರಿತಂತೆ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಇದೇ ತರಹ ಸರ್ಕಾರದಿಂದ ಬರುವ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳ ಮಾಹಿತಿ, ಹೊಸ ಆದೇಶಗಳ ಬಗ್ಗೆ ಅಪ್ಡೇಟ್ಸ್ಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಬನ್ನಿ, ಹಾಗಿದ್ದಲ್ಲಿ ನಾವು ತಿಳಿಯಲೇಬೇಕಾದ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ರೇಷನ್ ಕಾರ್ಡ್ ಕುರಿತಂತೆ. ಬಿಗ್ ನ್ಯೂಸ್, ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಹೊಸ ನಿಯಮ ಜಾರಿ. ಈ ದಾಖಲೆಗಳು ಈಗ ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ದಿನಾಂಕ ಗಮನಿಸ್ತಿರ್ಬೋದು, 31 ಜುಲೈ 2026. ರೀಸೆಂಟ್ 2 ದಿನಗಳ ಹಿಂದೆ ಬಂದಿರುವ ಇದು ಒಂದು ಲೇಟೆಸ್ಟ್ ಮಾಹಿತಿಯಾಗಿರುತ್ತೆ. ಒಂದು ಹೊಸ ನಿಯಮ ಜಾರಿ ಅಂತ ಇದೆ. ಏನಿದೆ ಅಂತ ನೋಡ್ತಾ ಬಂದರೆ, ಕುಟುಂಬದಿಂದ ಪ್ರತ್ಯೇಕಗೊಂಡಾಗ ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಪಡಿತರ ಚೀಟಿ ರೇಷನ್ ಕಾರ್ಡ್ ಪಡೆಯುವುದು ಪ್ರತಿಯೊಬ್ಬರಿಗೂ ಪ್ರಮುಖ ಅಗತ್ಯವಾಗಿರುತ್ತದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿಯಮಗಳ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕಿ ಹೊಸ ಹಾಗೂ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನು ಪಾಲಿಸುವುದು ಈಗ ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಯಾರಿಗೆ ಅರ್ಹತೆ ಇದೆ ಅನ್ನೋದ್ರ ಬಗ್ಗೆ ಮೊದಲು ಇದನ್ನು ನೋಡೋಣ. ನವ ವಿವಾಹಿತ ದಂಪತಿಗಳು, ಮದುವೆಯಾದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕಿ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಬಹುದು. ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರು, ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ ಬೇರೆ ಮನೆ ಮಾಡಿ ಪ್ರತ್ಯೇಕವಾಗಿ ಜೀವಿಸುತ್ತಿರುವ ಮಕ್ಕಳು ಅಥವಾ ಕುಟುಂಬದ ಇತರ ಸದಸ್ಯರು ಪ್ರತ್ಯೇಕ ಕಾರ್ಡ್ ಪಡೆಯಬಹುದು. ಅದರ ಜೊತೆಗೆ ಉದ್ಯೋಗ ಅಥವಾ ವಿಳಾಸ ಬದಲಾವಣೆ. ನೋಡಿ, ಉದ್ಯೋಗ, ವ್ಯಾಪಾರ ಅಥವಾ ಇತರೆ ಕಾರಣದಿಂದ ಬೇರೆ ಊರು, ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕ ವಾಸಸ್ಥಳ ಹೊಂದಿರುವವರು. ಅಗತ್ಯವಿರುವ ಪ್ರಮುಖ ದಾಖಲೆಗಳ ಬಗ್ಗೆ ಅಗತ್ಯವಿರುವ ಪ್ರಮುಖ ದಾಖಲೆಗಳು ಅಂತ ನೋಡ್ತಾ ಬಂದರೆ, ಆಧಾರ್ ಕಾರ್ಡ್ ಕಂಪಲ್ಸರಿ ಇದೆ. ನೋಡಿ, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಕಲು. ಓಕೆ, ಕಂಪಲ್ಸರಿ ಎಲ್ಲ ಸದಸ್ಯರ ಯಾರೆಲ್ಲ ರೇಷನ್ ಕಾರ್ಡ್ ಈಗ ನೀವು ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀರಾ ಹೊಸ ರೇಷನ್ ಕಾರ್ಡ್, ಅದರಲ್ಲಿ ಯಾರೆಲ್ಲ ಹೆಸರು ಇರಬೇಕಂತೀರಾ ಅವರೆಲ್ಲರದ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇರಬೇಕಾಗುತ್ತೆ. ಹೆಸರು ಕಡಿತಗೊಳಿಸಿದ ಪ್ರಮಾಣ ಪತ್ರ, ಡಿಲೀಷನ್ ಸರ್ಟಿಫಿಕೇಟ್, ಹಳೆಯ ರೇಷನ್ ಕಾರ್ಡ್ನಿಂದ ಹೆಸರು ತೆಗೆದುಹಾಕಲಾದ ರಸೀದಿ ಅಥವಾ ದೃಢೀಕರಣ ಪತ್ರ ಅಂತ ಇದೆ. ವಿವಾಹ ಪ್ರಮಾಣ ಪತ್ರ, ಮ್ಯಾರೇಜ್ ಸರ್ಟಿಫಿಕೇಟ್, ಮದುವೆಯಾದ ದಂಪತಿಗಳಿದ್ದರೆ ವಿವಾಹ ನೋಂದಣಿ ಪತ್ರ. ನೋಡಿ, ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿದ್ದಾರೆ. ವಾಸಸ್ಥಳ ದೃಢೀಕರಣ ಪತ್ರ, ಕರೆಂಟ್ ಬಿಲ್ ಅಥವಾ ಬಾಡಿಗೆ ಒಪ್ಪಂದ ಪತ್ರ, ರೆಂಟಲ್ ಅಗ್ರಿಮೆಂಟ್ ಅಥವಾ ಗ್ಯಾಸ್ ಬಿಲ್. ಅದರ ಜೊತೆಗೆ ಆದಾಯ ಪ್ರಮಾಣ ಪತ್ರ ಕೇಳಿದ್ದಾರೆ, ಇನ್ಕಮ್ ಸರ್ಟಿಫಿಕೇಟ್. ಆದಾಯ ಮಿತಿಗೆ ಅನುಗುಣವಾಗಿ BPL ಅಥವಾ APL ಕಾರ್ಡ್ ನಿರ್ಧಾರಕ್ಕೆ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್. ಅದರ ಜೊತೆಗೆ ಈಗ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡ್ತಾ ಬಂದರೆ, ನೋಡಿ, ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡ್ತಾ ಬಂದರೆ, ಹೆಸರು ತೆಗೆದುಹಾಕುವುದು. ಮೊದಲ ಹಳೆಯ ರೇಷನ್ ಕಾರ್ಡ್ನಿಂದ ನಿಮ್ಮ ಹೆಸರನ್ನು ಕಡಿತಗೊಳಿಸಲು ನೇಮ್ ಡಿಲೀಷನ್ ಆಹಾರ ಇಲಾಖೆಯ ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹೊಸ ಕಾರ್ಡ್ಗಾಗಿ ಅರ್ಜಿ, ಹೆಸರು ತೆಗೆದುಹಾಕಿದ ಪ್ರಮಾಣ ಪತ್ರ ದೊರೆತ ನಂತರ ಹೊಸ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅಗತ್ಯ ದಾಖಲೆಗಳೊಂದಿಗೆ ಆನ್ಲೈನ್ ಉಸ್ತುವಾರಿ ಕೇಂದ್ರಗಳಲ್ಲಿ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಅರ್ಜಿ ಸಲ್ಲಿಸಬೇಕಾಗುತ್ತೆ. ಓಕೆ, ಸೊ ಏನಾದರೂ ಮುಂದೆ ಪ್ರಶ್ನೆ ಇದ್ದರೆ ನೀವು ಖಂಡಿತವಾಗಿ ಕಮೆಂಟ್ನಲ್ಲಿ ಕೇಳಿ, ಇದರ ಬಗ್ಗೆ ನಾವು ಆನ್ಸರನ್ನು ಮಾಡ್ತೀವಿ. ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.